ನೋಡಿ, ಬಡವರಿಗೆ ಅಂತ ಸ್ಮಶಾನ ಜಾಗವನ್ನ ಮಾಡಿಕೊಟ್ಟಿತ್ತು ಸರ್ಕಾರ. ಬಟ್ ಆ ಸ್ಮಶಾನ ಜಾಗವನ್ನ ಕೂಡ ಭೂಗಳರು ಬಿಟ್ರ, ಇಲ್ಲ ಅದನ್ನ ಕೂಡ ಅತಿಕ್ರಮಣ ಮಾಡ್ಕೊಂಡು ಬಿಟ್ರು. ಅಧಿಕಾರ ದುಡ್ಡು ಇದ್ರೆ ಯಾವ ಜಾಗ ಬೇಕಾದ್ರೂ ಕೂಡ ಕಬಳಿಕೆ ಮಾಡ್ಕೊಂಡು ಬಿಡ್ತಾರೆ ಭೂಗಳರು. ಅಂಥದ್ರಲ್ಲಿ ಈಗ ಬಡವರಿಗೆ ಮೀಸಲಿಟ್ಟಿರುವಂತಹ ಸ್ಮಶಾನ ಭೂಮಿಯನ್ನ ಜಮೀನಾಗಿ ಪರಿವರ್ತನೆ ಮಾಡಿ ಅಲ್ಲಿ ಹೂವು, ಬಾಳೆ, ಇನ್ನಿತರ ತರಕಾರಿಗಳನ್ನ ಬೆಳೆಯೋದಕ್ಕೆ ಭೂಗಳರು ಮುಂದಾಕಿದಾರಂತೆ. ಇಷ್ಟೆಲ್ಲ ಬೆಳವಣಿಗೆ ಆದ್ರೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ, ನೀವು ಕೂಡ ಶಾಮೀಲಾಗಿದ್ದಾರಾ ಅಂತ ನೇರವಾಗಿ ಜನಾನೇ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಹೀಗೆ ಫಸಲು ಕೊಡುತ್ತಾ ಬೆಳೆದು ನಿಂತಿರುವ ಅಡಿಕೆ ಮರ, ಫಸಲಿಗೆ ಬಂದಿರುವ ಬಾಳೆ ತೋಟ, ಸುಂದರವಾಗಿ ಅರಳಿ ನಿಂತಿರೋ ಬಣ್ಣ ಬಣ್ಣದ ಹೂವು. ಈ ತೋಟ ಯಾರದ್ದೋ ರೈತ ಜಮೀನಿನಲ್ಲಿ ಬೆಳೆದಿದ್ದಲ್ಲ, ಒತ್ತುವರಿಯಾದ ಸರ್ಕಾರದ ಸ್ಮಶಾನ ಭೂಮಿಯಲ್ಲಿ ಬೆಳೆದು ನಿಂತಿರೋದು. ಹೌದು, ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಚಿಕ್ಕಸಿದ್ದವನಹಳ್ಳಿ ಗ್ರಾಮದಲ್ಲಿ 6 ಎಕರೆ ಸರ್ಕಾರಿ ಸ್ಮಶಾನ ಭೂಗಳರು ಒತ್ತುವರಿ ಮಾಡಿ ಒಂದು ತೋಟವನ್ನೇ ನಿರ್ಮಿಸಿದ್ದಾರೆ. ಈ ಸ್ಮಶಾನ ಭೂಮಿ ಅಂತ ಹೇಳ್ಬಿಟ್ಟು 6 ಎಕರೆ ಗುರುತಿಸಿದೆ. ಇಲ್ಲೇನು ಮಾಡಿದ್ದಾರೆ, ಅಕ್ಕಪಕ್ಕದ ಜಮೀನವರು ಈ ಸ್ಮಶಾನ ಭೂಮಿಯನ್ನು ಒತ್ತುವರಿ ಮಾಡಿಬಿಟ್ಟು ಚಿಕ್ಕಸಿದ್ದವನಹಳ್ಳಿ, ಕೋವಿರಟ್ಟಿ, ಹೊಸನಾಯಕಟ್ಟಿ ಗ್ರಾಮಗಳಿಗೆ ಸೀಮಿತವಾಗಿರುವಂಥ ಈ ಸ್ಮಶಾನ ಭೂಮಿಯನ್ನು ಸ್ಮಶಾನ ಭೂಮಿ ಇಲ್ಲದಲೇ ಮಾಡಿಟ್ಟಿದ್ದಾರೆ. ಇಷ್ಟು ಮಾತ್ರ ಉಳಿಸಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಅಡಿಕೆ ತೋಟಗಳು, ಆ ಕಡೆ ಬಾಳೆಗಳು, ಆ ಕಡೆ ಕನಕಾಂಬರ ತೋಟಗಳು ಎಲ್ಲ ಪೂರ್ತಿ ಒತ್ತುವರಿಯಾಗಿ ಕಾಲು ಬಂಡಿ ಇದು ನಡೆಸುವಷ್ಟು ಮಾತ್ರ ಇದೆ. ಇಲ್ಲಿನ ಅಧಿಕಾರಿಗಳು, ತಹಸೀಲ್ದಾರು ಮತ್ತು ಡಿ ಸಿ ಸಾಹೇಬರಿಗೂ ಅವ್ರದ್ದು ಡಿ ಸಿ ಸಾಹೇಬರಿಗೆ ಒಂದು ಅರ್ಜಿ ಕೊಟ್ಟು ತಹಸೀಲ್ದಾರ್ಗೂ ಒಂದು ಅರ್ಜಿ ಕೊಟ್ಟಿದ್ದೀವಿ. ಗ್ರಾಮದ ರಾಮಯ್ಯ, ತಿಪ್ಪೇಸ್ವಾಮಿ ಸೇರಿ ಹಲವರು ಭೂಮಿಯನ್ನ ಒತ್ತುವರಿ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಇನ್ನು ಗ್ರಾಮಸ್ಥರ ಸ್ಮಶಾನ ಭೂಮಿ ಒತ್ತುವರಿ ಕುರಿತು ನೀಡಿದ ಮನವಿ ಆಧರಿಸಿ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್, ಸರ್ವೆ, ಗ್ರಾಮ ಪಂಚಾಯಿತಿ ಪಿಡಿಒಗೆ ಭೂಮಿ ತೆರವು ಮಾಡಿಸಲು ಸೂಚನೆ ನೀಡಿದ್ರು. ಬಳಿಕ ಅಧಿಕಾರಿಗಳು ಕೇವಲ ಭೂಮಿ ಗುರುತಿಸಿ ಅಳತೆ ಮಾಡಿ ಹದ್ದುಬಸ್ತು ಮಾಡಿಕೊಟ್ಟಿದ್ದಾರೆ. ಆದರೆ ನಿಯಮಾನುಸಾರವಾಗಿ ತೆರವು ಕಾರ್ಯ ಮಾಡಬೇಕಾದ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿಗಳು ಮೀನಾಮೇಷ ಎಣಿಸುತ್ತಿದ್ದಾರೆ. ಸ್ಮಶಾನ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಜಾಗನ ಗುರುತಿಸಲಾಗಿದೆ ಮತ್ತೆ ಹದ್ದುಬಸ್ತು ಮಾಡಲಾಗಿದೆ. ಇಲ್ಲ, ಒತ್ತುವರಿ ಆಗಿತ್ತು. ತಹಶೀಲ್ದಾರ್ ಅವರ ಸಮಕ್ಷಮದಲ್ಲಿ ನಾವು ಅದನ್ನ ಹದ್ದುಬಸ್ತು ಮಾಡಿಸಿದೀವಿ. ಹದ್ದುಬಸ್ತು ಆದ್ಮೇಲೆ ಈಗ ಅದಕ್ಕೆ ಫೆನ್ಸಿಂಗ್ ಮಾಡಿಸ್ಬೇಕಂದ್ರೆ ಅನುದಾನ ಬೇಕು. ಅನುದಾನಕ್ಕೋಸ್ಕರ ಈಗ ನಾವೀಗ ವಾರ್ಡ್ ಸಭೆ ಮಾಡ್ತಾ ಇದೀವಿ. MGNREG ಯೋಜನೆಯಲ್ಲಿ ಅದನ್ನ ನಾವು ಕ್ರಿಯಾ ಯೋಜನೆಯಲ್ಲಿ ಸೇರ್ಪಡೆ, ಕ್ರಿಯಾ ಯೋಜನೆ ಅಪ್ರೂವಲ್ ಆದ್ಮೇಲೆ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಸರ್ಕಾರ ಗ್ರಾಮದಲ್ಲಿ ಸ್ಮಶಾನಕ್ಕೆ ಜಾಗ ಕೊಟ್ಟು ಅಭಿವೃದ್ಧಿ ಪಡಿಸಲು ಹಣ ನೀಡುತ್ತೆ. ಆದರೆ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸ್ಮಶಾನ ಭೂಮಿ ಒತ್ತುವರಿಯಾಗಿದ್ದೇ ಗೊತ್ತಿಲ್ಲದಂತೆ ಅಧಿಕಾರಿಗಳು ಜಾಣ ಕುರುಡು ಪ್ರದರ್ಶನ ಮಾಡಿದ್ದಾರೆ. ಇದರಿಂದ ಹೆಣ ಹಾಕಲು ಜಾಗವಿಲ್ಲದೆ ಪರದಾಡುವ ದುಸ್ಥಿತಿ ಎದುರಾಗಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಸ್ಮಶಾನವನ್ನ ಬಿಡಿಸಿಕೊಳ್ಳಬೇಕಿದೆ. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.